ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಪು ಕ್ರೇಜಿ. ಏನಪ್ಪ ಅಂತಂದರೆ ಇವತ್ತು ನಾವು ರೀಲ್ಸ್ ಮಾಡ್ತಾಯಿದ್ವಿ. ಆ ರೀಲ್ಸ್ ಮಾಡಬೇಕಾದ್ರೆ ಒಂದು ಮೈಕ್ ಮಿಸ್ ಆಗಿತ್ತು. ಅದಕ್ಕೆ ಇನ್ನೊಂದು ಮೈಕ್ ಆರ್ಡ್ರ್ ಮಾಡಿದ್ದೆ. ನಮ್ಮ ಫ್ರೆಂಡ್ ತೊಗೊಂಡಿದ್ದಾನೆ ಆಲ್ರೆಡಿ. ಅದನ್ನ ಹೋಗಿ ಇಸ್ಕೊಂಡು ಹೇಗಿದೆ ಅಂತ ಮೈಕ್ ರಿವ್ಯೂ ಕೊಡ್ತೀನಿ, ಬನ್ನಿ. ಮೈಕ್ ತೊಗೊಂಡೋಗಿ ಇವನು ನನ್ನ ಮಗ ನೋಡಿ. ಅಂದರೆ ಮೈಕ್ ತೊಗೊಂತೇಳಿದ್ರೆ ದುಡ್ಡು ಇಟ್ಕೊಂಡು ದುಡ್ಡಿಲ್ಲ ಅಂದಿದ್ದಾನೆ. ಎಷ್ಟು ಚೆನ್ನಾಗಿರ್ತಾರೆ. ಬಂದಿರೋದು ಇದೇ ಪಾರ್ಸಲ್. ಈಗ ಅನ್ಬಾಕ್ಸ್ ಮಾಡೋಣ ಬರ್ರಿ. ಮಾಮ ಏನೇ ಫಸ್ಟ್ ಟೈಮ್ ಅನ್ಬಾಕ್ಸ್ ಮಾಡ್ತಿರೋದು. ಎಷ್ಟು ಮಾಡಿನೇನಿಂತ ಇಷ್ಟು ಇಟ್ಕೊಂಡು ಮಾಡು. ಬ್ಯಾಕ್ಗ್ರೌಂಡ್ ಯಾಕಂದ್ರೆ ನನ್ನ ಈ ಕಿತ್ತೋದು ನನ್ನ ಮಗನ ಅಂಗಡಿಯಲ್ಲೇ ಮಾಡ್ತಿರೋದು ಅನ್ಬಾಕ್ಸ್ ಫಸ್ಟಿಗೆ. ಇವನಿಗೆ ಚೆನ್ನಾಗಿ ಬಾಸ್ಕೋತಿದ್ದೆ ನೋಡ್ರಿ. ಈಗ ಮೈಕ್ ಇಟ್ಟಿಲ್ಲ, ನಮ್ಮ ಹತ್ರ ಮೈಕ್ ಮಿಸ್ ಆಗಿದ್ವಲ್ಲ, ಅದಕ್ಕೆ ಈ ಮೈಕ್ ಆರ್ಡ್ರ್ ಮಾಡಿದ್ದೀವಿ. ಈಗ ಮೈಕ್ ಇಟ್ಕೊಂಡು ಯಾವ ಥರ ಸೌಂಡ್ ಬರುತ್ತಂತ ಆಮೇಲೆ ನೋಡ್ಕೊಂಡಿವಿ. ಮಾಡೋದು ಒಂದು ಶಾಕಿಂಗ್ ವಿಷಯ ಹೇಳ್ತೀನಿ. ಅನ್ಬಾಕ್ಸ್ ಮಾಡಿದ ಮೇಲೆ ಹೇಳ್ತೀನಿ. ಇಷ್ಟೇ ಹೇಳ. ಇದೇನು ಇಷ್ಟು ಜಲ್ದಿ ಬಂತಲ್ಲ, ಹಂಗೆ ಅಷ್ಟು ಜಲ್ದಿ ಬರ್ತದೆ. ಅನ್ಬಾಕ್ಸ್ ಮಾಡಿದ್ರೆ ಈ ಥರ ಬಾಕ್ಸ್ ಇಲ್ಲ. ಅದು ಇದು ಬಿಲ್ ಹಾಕವ್ರೆ. ಇವನಿಗೆ ಬರಲ್ಲ, ನನಗೂ ಬರಲ್ಲ ಅನ್ಬಾಕ್ಸಿಗೆ. ಫಸ್ಟ್ ಟೈಮ್ ಮಾಡ್ತೇವೆ. ಐತೆ ಬಿಲ್ ಸಮೇತ ಇಲ್ಲ ಅದು ನೋಡಿ. ಇದು ಪ್ರೈಸ್ ಇದು ಬಿಲ್ ಭಾರಿ ಕೊಟ್ಟಲ್ಲ ಮಗ. ಈ ಕಡೆ ಕಟ್ ಮಾಡಬೇಕು. ನಂತರ ಸೇಮ್ ನಮ್ಮ ಮೊಬೈಲ್ ಪರ್ಚೇಸ್ ಮಾಡಿದಾಗ ಹೆಂಗೆ ಬರ್ತಾ. ಆಮೇಲೆ ಒಂದು ಇದು ಏನೋ ಕೊಟ್ಟವನೆ. ಇದು ಚಾರ್ಜಿಂಗ್ ಇಡೋಕ್ಕೆ ಕೇಬಲ್, ಚಾರ್ಜಿಂಗ್ ಕೇಬಲ್ ತೋರಿಸ್ತೀನಿ ತಡಿ ಒಂದು ನಿಮಿಷ. ನಂತರ ಒಂದು ನಿಮಿಷ ಅಲ್ಲ, ಚಾರ್ಜಿಂಗ್ ಕೇಬಲ್ ತೋರಿಸ್ತೀನಿ. ಚಾರ್ಜಿಂಗ್ ಕೇಬಲ್ ಇದು ಕ್ಯಾಮ್ರಕ್ಕೆ ಮೌಂಟ್ ಮಾಡೋಕೆ. ಇದು ಕ್ಯಾಮ್ರದ್ದು ವೈರ್ ಇದು. ಆಮೇಲೆ ಇದು ಚಾರ್ಜಿಂಗ್ ಇದು, ಅದಕ್ಕೆ ಚಾರ್ಜಿಂಗ್ ಕೇಬಲ್ಗೆ. ಇದು ಅದು ಯಾವ ಥರ ಬರೋದು ಗೊತ್ತಿಲ್ಲ. ನಾನೇ ಅಲ್ಲ, ನಮ್ಗೇನು ಬೇಕಾಗಲ್ಲ, ಎಲ್ಲ ಗೊತ್ತಿಲ್ಲ. ದ ಬ್ರ್ಯಾಂಡ್ ಆಫ್ ಮೈಕ್. ಇದೇನು ಹೊಸದಾಗಿ ಕೊಟ್ಟಿದ್ದಾನೆ ಬಟನ್. ತೋರ್ಸಿಂಗ ಈ ಥರ ಇರುತ್ತೆ. ಇದು ಫ್ರಂಟು, ಇದು ಬ್ಯಾಕ್, ಇದು ಮುಂದೆ, ಇದು ಹಿಂದ. ಇದನ್ನು ಓಪನಿಂಗ್ ಥರ ಮಾಡಬೇಕು. ಈ ಥರ ಇರುತ್ತೆ. ಮೇನ್ ಇದೆ. ಇದು ಕ್ಯಾಮ್ರಾ ರಿಸೀವರ್. ಇದು ಅಂದರೆ ಕ್ಯಾಮ್ರದ್ದು ರಿಸೀವರ್ ಅಲ್ಲಪ್ಪ. ಕ್ಯಾಮ್ರಾ ಈ ಥರ ಇಟ್ಟು ಕನೆಕ್ಟ್ ಮಾಡ್ಕೋಬೇಕು. ಏನು ಅನ್ಕೋಬೇಡಿ, ಅಂಗಡಿಯಲ್ಲಿ ನಿಂತು ಮಾಡ್ತಾರೆ ಅಂತೇಳಿ ನಮ್ಗೆ ಎಲ್ಲಿ ಬ್ಯಾಕ್ಗ್ರೌಂಡ್ ಕೂತ್ ಮಾಡೋಕ್ಕಿಲ್ಲ. ಈಗ ನಮಗೆ ಎಲ್ಲೆದ್ಗೆ ಬರಲ್ಲ. ನಂತರ ಇದು ಮೇನ್ ಮೈಕ್ಗಳು. ಮೈಕ್ಸ್ ನೋಡಿ. ಬಟ್ ಇವು ಓಕೆ, ಒಂದ್ಸತಿ ಈಗ ಮೈಕ್ ಕನೆಕ್ಟ್ ಮಾಡ್ಬಿಟ್ಟು ನೋಡ್ತೀವಿ ಆ ಥರ ವಾಯ್ಸ್ ಬರುತ್ತೆ ನೋಡಿ. ಇದಕ್ಕೆ ಇನ್ಮೇಲೆ ಮೈಕಲ್ಲೇ ಮಾತಾಡ್ತೀವಿ ರಿಸೀವರ್ ಇಟ್ಬಿಟ್ಟು. ಈಗ ನಾವು ಮೈಕಲ್ಲೇ ಇದು ಮಾಡ್ತೀವಿ, ರಿವ್ಯೂ ಮಾಡ್ತಿರೋದು. ಇದಕ್ಕೆ ಮ್ಯಾಗ್ನೆಟ್ ಬೇರೆ ಇದ್ದಿತ್ತು. ಮ್ಯಾಗ್ನೆಟ್ ಇವಾಗ ಹಿಂಗೆ ಕೈಯಾಗಿ ಇಟ್ಕೊಳಕ್ ಆಗೋದಿಲ್ಲ. ಅಲ್ಲಿ ಬಿಟ್ಟು ಈ ಥರ. ಇನ್ನೊಂದು ಯಾವಾಗಾದ್ರೂ ಮೂವಿಗಳಿಗೆ, ಹೊಸ ಮೂವಿಗಳಿಗೆ ಈ ಥರ ಆ ಥರ ಇಟ್ಕೋದು. ಬಟ್ ಇನ್ನೊಬ್ರಿಗೆ ಹಿಂಗೆ ಬಾಯಲ್ಲಿ ಹಿಂಗೆ ಇಟ್ಕೊಳಕ ಒಂಥರ ಆಸೆ ಆಯ್ತಾ, ಅಂಥ ಟೈಮ್ನಲ್ಲಿ ಏನಾದರೂ ಇಂಥ ಮೆಟಲ್ ಐಟಮ್ದು ಇಟ್ಕೊಂಡು ಹಿಂಗೆ ತಗೊಂಡು ಅಲ್ಲ ಏನಾದರೂ ನಿಮ್ಮ ಬಗ್ಗೆ ಅನಿಸಿಕೆ ಹೇಳಂದ್ರೆ ಇಷ್ಟನ್ನೇ ಹೇಳೋದು. ಬಟ್ ಇದೊಂಥರ ಮೈಕ್ ಥರನೂ ಇದೆ. ಆಮೇಲೆ ಇಲ್ಲಿ ಉಟ್ಸ್ಕೊಟ್ಟಿದ್ದೀವಿ. ಮೈಕ್ ಥರನೇ ಅಲ್ಲ, ಮೈಕೆ. ಬಟ್ ನಾವು ಅಲೌಸ್ ಮಾಡ್ತೀವಲ್ಲ ಆ ಥರ ಮೈಕ್ ರಿವ್ಯೂ ಮಾಡ್ಬೋದು. ಒದರ್ತಾ ಇರ್ತಾನೆ. ಈಗ ಅವ್ರು ನೋಡಿ ಯೂಟ್ಯೂಬ್ ಕೊಟ್ಟರೆ ಕ್ಲಿಪ್ಸಲ್ಲಿ ಕೊಟ್ಟಾನೆ, ನಾವು ನೋಡಲಿಲ್ಲ. ಅದೆಲ್ಲಿತ್ತು ಹಂಗೆ ಮ್ಯಾಗ್ನೆಟ್ ಇದಾವೆ, ಈ ಥರ ತೆಗಿಬೋದು. ಆಮೇಲೆ ಅದೇನು ಗೊತ್ತಿಲ್ಲ, ರಿವ್ಯೂ ಮಾಡೋಕೆ ಬರೋದ್ರೆ ಇವ್ರ ಬಗ್ಗೆ ಬಂದವ ಅಷ್ಟೇ. ತೊಗೊಂಡಿವಿ, ಈ ಥರ ಇದು ಮಾಡಿವಿ. ಅದು ಸ್ಟೋರೇಜ್ ಇಲ್ಲ. ಟಾಟಾ ಬಾಯ್. ನಮ್ಮ ಫಸ್ಟು ಈ ಥರ ಯೂಟ್ಯೂಬಲ್ಲಿ ಬಂದು ವಿಡಿಯೋ ಮಾಡ್ತಿರೋದು. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಇನ್ನೊಂದೇನು, ಆದಷ್ಟು ಶೇರ್ ಮಾಡ್ತಾ ಇರಿ. ನಮ್ಮ ವಿಡಿಯೋಗಳಿಗೆ ನಿಮಗೆ ಇಷ್ಟವಾದಲ್ಲಿ ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಯಾವ ಥರನೇ ಆಗಲಿ, ಬಟ್ ನಮಗೆ ಗೊತ್ತಾಗಬೇಕಲ್ಲ. ಮೈಕ್ ಸ್ಟಾರ್ಟ್ ಇಲ್ಲ, ಬಟ್ ನಾವು ಮಾತಾಡ್ತಿರ್ತೀನಲ್ಲ, ಇಷ್ಟೇ ಕಾಮಿಡಿ ಇರ್ತದೆ ವಿಡಿಯೋಗಳಲ್ಲಿ. ಮತ್ತೆ ಈಗ ಸ್ಟಾರ್ಟ್ ಆಗ್ಯದ. ಈಗ ಹೇಳ್ತೀನಿ ಕೇಳಿ, ನಾಳೆಯಿಂದ ರೀಲ್ಸ್ ಬರ್ತಾನೆ ಇರ್ತವೆ. ನಿಮ್ಮ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ನಾವು ನಮ್ಮ ಸಮಯವನ್ನು ಫೋನ್ ಮಾಡಿದ್ರೆ ಮಾತಾಡ್ಕೊಂತ ಹೋಗ್ತೀನಿ. ಮೊದಲು ಪ್ರಿಫರೆನ್ಸ್ ಹುಡುಗಿ ಕೊಡ್ಬೇಕು. ಯಾಕಂತಂದ್ರೆ ನಮ್ಮನ್ನ ನಂಬಿ ಬರ್ತಿರ್ತಾಳ, ನಮಗೋಸ್ಕರ ಟೈಮ್ ಕೊಟ್ಟು ಕಾಲ್ ಮಾಡ್ತಿರ್ತಾಳ. ಬಟ್ ಅವ್ರಿಗೋಸ್ಕರ ನಾವು ಸ್ವಲ್ಪ ಟೈಮ್ ಕೊಡ್ಬೇಕು. ಸ್ವಲ್ಪ ಅಲ್ಲದೇನ ಕೊಡ್ಬೇಕು. ಯಾಕಪ್ಪ ಇವನು ಈ ತರ ಸೆಟಪ್ ಅಲ್ಲಿ ಮಾಡ್ತಾನೆ? ನಮ್ಗೆ ಸೆಟಪ್ ಇಲ್ಲ, ನಾವ್ ಇಲ್ಲೇ ಕುಂತ ಜಾಸ್ತಿ ಮಾತಾಡೋದಲ್ಲ. ಇಲ್ಲೇ ನಮ್ಗೆ ಏನ್ ಪ್ಲೇಸ್ ಇಲ್ಲ. ಏನಿಲ್ಲ, ಅಂಗಡಿಗೆ ಕುಂತ್ಕೊಂತಾನೆ. ಇನ್ನೊಂದಿದೆ ಅಂಗಡಿ. ಆದಷ್ಟು ಬೇರೆ ಊರು ನೋಡಿದ್ರೆ ಗಿರಾಕ್ ಮಾಡಕ್ ಬರ್ರಿ. ಏನ್ ಡಿಸ್ಕೌಂಟ್ ಏನಿಲ್ಲ, ಒಂದ್ ಚಾಕ್ಲೇಟ್ ಕೊಡ್ತೀವಿ ಅಷ್ಟೇ. ಇಲ್ಲೇ ಬಿಸ್ನೆಸ್ ಇಲ್ಲ.
ಸರಿ ಸರಿ ಓಕೆ. ಇದೇ ನಮ್ದು ವಿಡಿಯೋ ಆಗಿತ್ತು ಇವತ್ತಿಂದು. ನಾವು ಇನ್ಮೇಲೆ ಯೂಟ್ಯೂಬಲ್ಲೂ ವಿಡಿಯೋಸ್ ಹಾಕ್ತೀವಿ ಈ ಥರ ಯಾವಾಗ ಒಂದೊಂದು. ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತೀರಿ. ಓಕೆ ಥ್ಯಾಂಕ್ಸ್, ಬಾಯ್. ಶೇರ್ ಮಾಡ್ತಾ ಇರಿ, ನಮಸ್ಕಾರ. ಹೇಳ್ತಾ ಇರಿ. ಬಾಯ್.